Hello, good morning, 7th standard. Hope you have read the lesson The Journey to the Top of Bachendri Pal, and also I did some introduction part also there. Hope you have understood that, and a reading part I have completed there. Today also I'll be sending the video part of reading once again. You are supposed to read it yourself also. And today I'll be moving on with the explanation of the lesson The Journey to the Top of Bachendri Pal. Who is she? What is her history? What is her life history? Let us see there. What made her to climb the Mount Everest? What is the ambition behind that? Let us see in this lesson there. Bachendri Pal was the first Indian woman to climb the summit of Mount Everest. So she is the first lady of India there to climb the Mount Everest, it seems. The middle one of the 5 children. ಸೊ ಅವರು ಫ್ಯಾಮಿಲಿಲಿ 5 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ಮಧ್ಯದವಳು ಈ ಬಚೇಂದ್ರಿ ಪಾಲ್ ಆಗಿರ್ತಾರೆ. She was born in 1954 at Nakuri, a small village in the Garhwal Himalayas in the present Uttarakhand there. ಸೊ ಅವರು 1954 ನಾಗ್ಪುರಿ ಅನ್ನೋ ಒಂದು ಸ್ಮಾಲ್ ವಿಲೇಜಲ್ಲಿ, ಹಳ್ಳಿಯಲ್ಲಿ, ಗರ್ವಾಲ್ ಹಿಮಾಲಯಾಸ್ ಕಡೆ, ಇವಾಗಿರುವಂಥ ಪ್ರೆಸೆಂಟ್ ಉತ್ತರಾಖಂಡ್ ಅಂತ ಏನು ಸ್ಟೇಟ್ ಇದೆಯಲ್ವ, ಅಲ್ಲಿ ಅವರು ಜನಿಸಿರೋದು. ಬಚೇಂದ್ರಿ ವಾಸ್ ಫ್ರಮ್ ದ ಮಾಡೆಸ್ಟ್ ಬ್ಯಾಕ್ಗ್ರೌಂಡ್. ಮಾಡೆಸ್ಟ್ ಅಂದರೆ ಇಲ್ಲಿ ಸ್ಮಾಲ್ ಅಂತ, ತುಂಬ ಸಣ್ಣ ಕುಟುಂಬ, ತುಂಬ ಅವ್ರ ಪಾವರ್ಟಿ ಲೈನಲ್ಲಿದ್ದಂಥ ಕುಟುಂಬ ಅಂತ ಕರಿತೀವಿ, ಬಡತನದಲ್ಲಿ ಬೆಳೆದಂಥ ಹುಡುಗಿಯಾಗಿರ್ತಾರೆ. Her father was a border tradesman who would take wheat flour and rice from trade to Tibet to mules, horses and goats there. ಸೊ ಅವರ ತಂದೆ ಬಾರ್ಡ್ರಲ್ಲಿ ಟ್ರೇಡ್ಸ್ಮೆನ್ ಆಗಿ ಕೆಲಸ, ಅಂದರೆ ಈ ಗೋಧಿ ಅಥವಾ ಅಕ್ಕಿನ ಭಾರತದಿಂದ ಟಿಬೆಟ್ಗೆ ತಗೊಂಡೋಗಿ ಮಾರಾಟ ಮಾಡೋದು, ಆ ಥರದ ಕೆಲಸ ಮಾಡ್ತಾರೆ. ಮುಯುಲ್ಸ್ ಅಂದರೆ ಅದು ಒಂದು ರೀತಿಯ ಪ್ರಾಣಿ. ಇಟ್ ಈಸ್ ನಾಟ್ ಅ ಡಾಂಕಿ ಆಲ್ಸೋ, ಇಟ್ ಈಸ್ ನಾಟ್ ಅ ಆರ್ಸ್ ಆಲ್ಸೋ. ಆ ಥರದ್ದು ಒಂದು ಪ್ರಾಣಿ, ತುಂಬ ಭಾರ ಬರುವಂಥದ್ದು. ಅದ್ರ ಮೇಲೆ ಭಾರ ಹಾಕ್ಕೊಂಡು ಬೆಟ್ಟ ಗುಡ್ಡಗಳನ್ನ ಹತ್ತಿ ಇಳಿದು ಅವರು ಟ್ರೇಡ್ಮೆನ್ ಕೆಲಸವನ್ನು ಮಾಡ್ತಾ ಇರ್ತಾರೆ. He eventually married and settled near Uttarakashi where the couple raised their family. ಅವರು ಅಲ್ಲೇ ಉತ್ತರಾಕಾಶಿಯಲ್ಲಿ ಒಂದು ಹುಡುಗಿನ ನೋಡಿ ಮದುವೆ ಆಗಿ ಅಲ್ಲಿ ಅವರು ಫ್ಯಾಮಿಲಿನ ಮುಂದುವರಿಸ್ತಾರೆ, ಬೆಳೆಸ್ತಾರೆ. Always a rebellious child, Bachendri loved wandering in a snow-clad Garhwal Himalayas there. So always a rebellious. Here rebellious ಅಂತ ಅಂದರೆ one who fights against something. ಯಾವಾಗಲೂ ಜಗಳ ಆಡೋದು, ನನಗೆ ಬೇಕು ಅಂತ ಆಟ ಮಾಡೋದು, ಆ ಥರ ಸ್ವಭಾವದ ಹುಡುಗಿಯಾಗಿರ್ತಾಳೆ. ಲವ್ಡ್ ವ್ಯಾಂಡ್ರಿಂಗ್. ಇಲ್ಲಿ ವ್ಯಾಂಡ್ರಿಂಗ್ ಅಂದರೆ ಸುತ್ತಾಡೋದು, ಓಡಾಟ ಮಾಡೋದು. ಸ್ನೋ ಕ್ಲಾಡ್ ಗರ್ವಾಲ್ ಹಿಮಾಲಯಸಲ್ಲಿ ಏನು ಜಾಗ ಇತ್ತು, ಮೊದಲೇ ಹಿಮಾಲಯ ಅಂದರೆ ಇಟ್ ಇಸ್ ಕವರ್ಡ್ ವಿತ್ ದ ಸ್ನೋ ದೇ. ಸೊ ಇನ್ ದಟ್ ಶಿ ಯೂಸ್ ಟು ವ್ಯಾಂಡರ್. ವ್ಯಾಂಡರ್ ಮೀನ್ಸ್ ಗೋಯಿಂಗ್ ಯೋರ್ ಆ್ಯಂಡ್ ದೇರ್ ಎವ್ರಿ ನೌ ಆ್ಯಂಡ್ ದೆನ್, ನಾಟ್ ಎಟ್ ಆಲ್ ಸ್ಟೇಯಿಂಗ್ ಎಟ್ ಹೋಮ್. ಶಿ ವಾಸ್ ಲವಿಂಗ್ ದಟ್ ಜರ್ನಿ ಆಫ್ ವಾಕಿಂಗ್. She dreamt of flying in aeroplanes and meeting famous people, and this always amused her family there. ಸೊ ಅವ್ಳಿಗೆ ಯಾವಾಗೂ ಏರೋಪ್ಲೇನಲ್ಲಿ ಓಡಾಡಬೇಕು, ಅದರಲ್ಲಿ ಆ ಥರದ ವಸ್ತುಗಳನ್ನ ಇಟ್ಕೊಂಡು ಆಟ ಆಡೋದಾಗಿರ್ಬೋದು. ಶಿ ಯೂಸ್ ಟು ಡೂ ಲೈಕ್ ದಟ್, ಮೀಟಿಂಗ್ ಫೇಮಸ್ ಪೀಪಲ್, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡೋವಂಥದ್ದು. ಆ್ಯಂಡ್ ದಿಸ್ ಆಲ್ವೇಸ್ ಅಮ್ಯೂಸ್ಡ್ ಅವರ್ ಫ್ಯಾಮಿಲಿ. ಅಮ್ಯೂಸ್ ಅಂದರೆ ಫೀಲ್ ಪ್ಲೆಸೆಂಟ್ಲಿ ಹ್ಯಾಪಿ, ವೆರಿ ಖುಷಿ ಆಗ್ತಾಯಿತ್ತು. ಅವಳು ಆ ಥರದ್ದನ್ನೆಲ್ಲ ಮಾಡ್ತಾ ಇದ್ದಾಗ ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು, ಅವಳೇ ಏರೋಪ್ಲೇನ್ಗಳನ್ನ ಮಾಡೋದು. ಲೈಕ್ ದಟ್ ಶಿ ಯೂಸ್ ಟು ಡೂ. ಸೊ ದೇ ವರ್ ಥಿಂಕಿಂಗ್ ವೆರಿ ಹ್ಯಾಪಿ ಅಬೌಟ್ ಹರ್. She was an active child and did well in her studies at schools also. ತುಂಬ ಆ್ಯಕ್ಟಿವ್ ಚೈಲ್ಡ್ ಆಗಿರ್ತಾರೆ ಅವರು, ಎಜುಕೇಷನಲ್ಲೂ ಮುಂದೆ ಇರ್ತಾರೆ. ಸೊ ಶಿ ವಾಸ್ ಗುಡ್ ಇನ್ ಹರ್ ಸ್ಟಡೀಸ್ ಆಲ್ಸೋ. ಶಿ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್ ಟು. ಎಕ್ಸೆಲ್ಡ್ ಅಂದರೆ ಶಿ ವಾಸ್ ಗುಡ್ ಇನ್ ಸ್ಪೋರ್ಟ್ಸ್ ಆಲ್ಸೋ. ತುಂಬ ಮೆಡಲ್ಸ್ಗಳನ್ನ ತೊಗೊಂಡಿರ್ತಾರೆ, ವಿಜೇತರಾಗಿರ್ತಾರೆ ಸ್ಪೋರ್ಟ್ಸಲ್ಲೂ ಸಹ. ಶಿ ವಾಸ್ ಇಂಡಿಪೆಂಡೆಂಟ್ ಆ್ಯಂಡ್ ಫಿಯರ್ಲೆಸ್. ಯಾವಾಗಲೂ ಒಬ್ಬಂಟಿಗಳಾಗಿ ಮತ್ತು ಧೈರ್ಯವಾಗಿ ಮುನ್ನುಗ್ತಾ ಇದ್ರು. ಶಿ ಕ್ಲೈಂಬ್ ಟುಗೆದರ್ ವಿತ್ ಅ ಗ್ರೂಪ್ ಆಫ್ 12-year-old classmates 4,000 meter, that is 13,123 feet height during a picnic there. ಸೊ ಹೀಗೆ ಒಂದು ಸಲ ಅವರು ಸ್ಕೂಲ್ ಕಡೆಯಿಂದನೋ ಇಲ್ಲ ಪಿಕ್ನಿಕ್ ಹೋಗ್ತಾರೆ 12ನೇ ವಯಸ್ಸಿನಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ. ಶಿ ಗಾಟ್ ಬೀನ್ ಟು ಅ ಪಿಕ್ನಿಕ್ ದೇ. ಶಿ ವಾಂಟೆಡ್ ಟು ಕ್ಲೈಂಬ್ ಅರೌಂಡ್ 4,000 feet ಆಗಿರುವಂಥ ಒಂದು ಬೆಟ್ಟವನ್ನು ಹತ್ತಬೇಕಾಗತ್ತೆ. ಅವರು ಹತ್ತುತ್ತಾರೆ ಅಲ್ಲಿಗೆ ಪಿಕ್ನಿಕ್ಗೆ ಅಂತ ಹೋಗ್ತಾರೆ.
As she could not come down before nightfall, she had to spend the night there without food or shelter along with the others there. ಹೋಗ್ಬೇಕಾದ್ರೆ ತುಂಬ ಹೋದ ಕಾರಣ ಅಲ್ಲಿ ತುಂಬ ಬೆಳಕು, ಮೇಲೆ ಹೋಗ್ತಾ ಹೋಗ್ತಾ ಕತ್ಲೆ ಜಾಸ್ತಿ ಆಗ್ತಾ ಇರುತ್ತೆ, ಬೆಳಕಿಲ್ಲದೆ ಇರೋ ಕಾರಣ ಅಗೇನ್ ದೇ ವೆರ್ ನಾಟ್ ಏಬಲ್ ಟು ಕಮ್ ದಟ್ ನೈಟ್ ಇದೆ, ಬೇಗ ಕತ್ಲಾಗ್ಬಿಡುತ್ತೆ. ಸೊ ಅವ್ರು ಅಲ್ಲೇ ಇರಬೇಕಾಗುತ್ತೆ, ಊಟ ಏನೂ ಇಲ್ಲದೆ, ಶೆಲ್ಟರ್ ಇಲ್ಲದೆ, ಸುಮ್ಮನೆ ಕಾಡಲಾಗೆ ಓಡಾಡ್ಕೊಂಡು ಮಲ್ಕೊಂಡಿದ್ದು ಬೆಳಗ್ಗೆ ಬರಬೇಕಾಗುತ್ತೆ. ಅಂಥದ್ದೊಂದು ಪ್ರಸಂಗವನ್ನು ಇಲ್ಲಿ ಶೇರ್ ಮಾಡ್ಕೊತಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಇತ್ತು ಅಂಥದಕ್ಕೆಲ್ಲ. ಅಂದರೆ ನಾವೇನಾದ್ರು ಒಂದು ಸಣ್ಣ ಬೆಟ್ಟ ಗುಡ್ಡ ಆದ ತಕ್ಷಣ ಕಾಲು ನೋವು, ಕೈ ನೋವು ಅಂತೀವಿ, ಆದರೆ ಇಲ್ಲಿ 4000 ಮೀಟ್ರ್ ಬೆಟ್ಟ ಹತ್ತಿದ್ದಾರೆ ಅಂದರೆ ಥಿಂಕ್ ಅಟ್ 12 years ಓನ್ಲಿ. ಸೊ ಶಿ ವಾಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಗರ್ಲ್ ಅಂತ ಹೇಳ್ಬೋದು. ಫ್ರಮ್ ದಿಸ್ ಇಸ್ ದ ಎಕ್ಸಾಂಪಲ್ ಐ ಕ್ಯಾನ್ ಸೇ. ವಾಟ್ ಇಟ್ ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್ 2 paras? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್, ದ ಎಕ್ಸ್ಪೀರಿಯನ್ಸ್ ರಿಮೈನ್ಡ್ ಇನ್ ಬಚೇಂದ್ರೀಸ್ ಮೆಮೊರಿ. ಯಾವ ಎಕ್ಸ್ಪೀರಿಯನ್ಸು? ಅಲ್ಲಿ ಹೋಗಿ ಒಂದು ನೈಟ್ ಕಳೆದ್ರಲ್ವ, 4000 ಬೆಟ್ಟದ ಗುಡ್ಡದ ಮೇಲೆ ಅವರು ಜೀವನ ಕಳೆದ್ರಲ್ವ ಒಂದು ದಿನ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರಿಗೆ, ಖುಷಿ ಅನ್ನಿಸ್ತು, ಮೆಮೊರಿಯಾಗಿ ಉಳಿಯುತ್ತದು. ಇಟ್ ಇನ್ಕ್ರೀಸ್ಡ್ ಅವರ್ ಲವ್ ಫಾರ್ ಅಡ್ವೆಂಚರ್ ಆ್ಯಂಡ್ ದ ಮೌಂಟೇನ್ಸ್ ದೇ. ಅಲ್ಲಿಂದ ಆಚೆಗೆ ತುಂಬ ಸಾಹಸಗಳನ್ನ ಮಾಡಬೇಕು ಅಂತ ಅನಿಸ್ತು ಅವಳಿಗೆ, ತುಂಬ ಇಷ್ಟ ಆಯಿತು. ಶಿ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ಅಡ್ವೆಂಚರ್ಸ್ ಆ್ಯಂಡ್ ಮೌಂಟೇನ್ಸ್ ಎಟ್ ಸೆನ್ಸ್ ಅಟ್ 13 ವರ್ಷ ಇದ್ದಾಗ. ಲೈಕ್ ಮೋಸ್ಟ್ ಗರ್ವಾಲ್ ಗರ್ಲ್ಸ್ ದೇ, ಅಲ್ಲಿ ಇರುವಂಥ ಹಳ್ಳಿಯ ಜನಗಳ ಥರನೇ ಹುಡುಗಿಯರ ಥರ. ಶಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಲಿವ್ ಸ್ಕೂಲ್ ಆ್ಯಂಡ್ ಹೆಲ್ಪ್ ಇನ್ ದ ಹೌಸ್ ದೇ. ಸೊ ಸ್ಕೂಲ್ ಓದಿದ್ದು ಸಾಕು, ಸ್ಕೂಲಿಂಗ್ ಸಾಕು, ಮೋಸ್ಟ್ಲಿ ಒಂದು 10th ಅನಿಸುತ್ತೆ, ಸಾಕು, ಮನೇಲಿರಬೇಕು ಅಂತ ಹೇಳ್ತಾರೆ. ಅಲ್ಲಿರೋ ಮಕ್ಕಳೆಲ್ಲ ಹಂಗೆ ಅಂತ, ಹೆಣ್ಮಕ್ಳು ಜಾಸ್ತಿ ಓದೋಕ್ಕೆ ಬಿಡ್ತಿರ್ಲಿಲ್ಲ, ಹೌಸ್ ಹೋಲ್ಡ್ ಕೆಲಸಗಳನ್ನ ನಮ್ಮ ಜೊತೆ ಸಹಾಯಕ್ಕೆ ಇರಬೇಕಾಯಿತು. But her determination to study impressed her parents who allowed her to finish high school there. Her determination ಅಂದರೆ ಡೆಡಿಕೇಶನ್. ಅವಳು ತುಂಬ ಇಷ್ಟ ಇತ್ತು, ಅವಳು ಓದೋದಕ್ಕೆ ತುಂಬ ಆಸಕ್ತಿ ಇತ್ತು. ಅದನ್ನು ನೋಡಿದಂಥ, ಓದೋದ್ರ ಮೇಲೆ ತುಂಬ ಆಸಕ್ತಿ ಇರೋದನ್ನ ಗಮನಿಸಿದಂಥ ಅವ್ರ ಪೇರೆಂಟ್ಸ್, ದೇ ಟೋಲ್ಡ್ ಹರ್ ಲೆಟ್ ಹರ್ ಗೋ ಫಾರ್, ಅಲೌಡ್ ಹರ್ ಟು ಫಿನಿಶ್ ಹರ್ ಹೈ ಸ್ಕೂಲ್ ಆಲ್ಸೋ. ಮೋಸ್ಟ್ಲಿ 8th or 9th ಮಾಡಿರ್ತಾರೆ, ಅದನ್ನು ಪರವಾಗಿಲ್ಲ ಹೈ ಸ್ಕೂಲ್ ಮಾಡ್ಕೊಳ್ಳಿ ಅಂತ ಕಳಿಸ್ತಾರೆ. ಆ್ಯಸ್ ಅ ಸ್ಟೂಡೆಂಟ್ ಶಿ ಅರ್ನ್ಡ್ ಮನಿ ಬೈ ಸೇವಿಂಗ್ ಇನ್ ಹರ್ ಸ್ಪೇರ್ ಟೈಮ್ ದೇ. ಸ್ಟೂಡೆಂಟ್ ಆಗಿಯೂ ಸಹ ಅವರು ಕೆಲಸಗಳನ್ನೂ ಮಾಡ್ತಾಯಿದ್ರಂತೆ, ಸ್ಟಿಚಿಂಗ್ ಕೆಲಸ, ಸೀವಿಂಗ್ ಅಂದರೆ ಈ ಬಟ್ಟೆ ಹೊಲಿಯೋದು ಆ ಥರದ್ದೆಲ್ಲ ಕೆಲಸ ಮಾಡ್ತಾಯಿದ್ರಂತೆ. ಶಿ ಯೂಸ್ ಟು ಡೂ ದಟ್ ಆ್ಯಂಡ್ ಅರ್ನ್ ಮನಿ ಆಲ್ಸೋ. The principal of her school persuaded her family to send her to college, where she defeated both boys and girls in rifle shooting and other competitions there. ಅದಾದಮೇಲೆ ನೆಕ್ಸ್ಟ್ ಶಿ ಹ್ಯಾಡ್ ಬೀನ್ ಟೋಲ್ಡ್ ಬೈ ದ ಪ್ರಿನ್ಸಿಪಲ್ ದೇ, ಸ್ಕೂಲ್ ಪ್ರಿನ್ಸಿಪಲ್ ಹೇಳ್ತಾರೆ ಮುಂದೆ ಓದಲಿ ಅವಳು, ಪರ್ಸ್ಯೂಡೆಡ್, ರಿಕ್ವೆಸ್ಟೆಡ್ ಅವರ್ ಫ್ಯಾಮಿಲಿ, ಅವ್ರು ರಿಕ್ವೆಸ್ಟ್ ಮಾಡ್ಕೊತಾರೆ ಅವಳು ಓದಲಿ, ಮುಂದೆ ಕಾಲೇಜ್ಗೂ ಕಳಿಸಿ, ಚೆನ್ನಾಗಿ ಓದ್ತಾಳೆ ಅಂತ ಹೇಳಿ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಬಾಯ್ಸ್ ಗರ್ಲ್ಸ್ನ ಸೋಲಿಸ್ತಾರೆ, ಎಲ್ಲ ರೀತಿಯ ಬಾಯ್ಸ್ ಗರ್ಲ್ಸ್ನ ಸೋಲಿಸಿ ರೈಫಲ್ ಶೂಟಿಂಗ್ ಅಂತ ಮಾಡ್ತಾರೆ, ಗುರಿ ಇಟ್ಟು ಶೂಟ್ ಮಾಡುವಂಥದ್ದು. ಅದು ಒಂದು ವಿದ್ಯೆ ಅಂತ ಹೇಳ್ಬೋದು, ಅದು ಒಂದು ಕಲೆ, ಒಂದು ಕ್ರೀಡೆ ಅಂತ ಹೇಳ್ತಾರೆ. ಸೊ ಅದರಿಂದ ಅದಕ್ಕೆ ಸೇರಿಕೊಂಡು ಅಲ್ಲೂ ಸಹ ಅವರು ಬಹುಮಾನವನ್ನು ಗಳಿಸ್ತಾರೆ, ತುಂಬ ಕಾಂಪಿಟೇಷನ್ಸ್ಗಳನ್ನ ಅಟೆಂಡ್ ಮಾಡ್ತಾರೆ. ಹ್ಯಾವ್ ಯು ಅಂಡರ್ಸ್ಟುಡ್ ದ ಥರ್ಡ್ ಪ್ಯಾರಾ ಆಲ್ಸೋ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. The fourth para, her BA graduation thrilled her parents who had wanted her to be the first girl in the village with a degree there. her BA, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಕರೀತಾರೆ. BA ಅಂದರೆ ಗ್ರ್ಯಾಜುಯೇಷನ್ ಮುಗಿಸ್ತಾರೆ. ಅದು ಮುಗಿಸಿದಾಗ ಅವಳಿಗೆ ಅವ್ರ ಪೇರೆಂಟ್ಸ್ಗೆ ತುಂಬ ಖುಷಿಯಾಗುತ್ತೆ, ಥ್ರಿಲ್ಡ್, ದೇ ವೇರ್ ವೆರಿ ಹ್ಯಾಪಿ ಬಿಕಾಸ್ ಶಿ ವಾಸ್ ದ ಓನ್ಲಿ ಫಸ್ಟ್ ಗರ್ಲ್ ಹೂ ಹ್ಯಾಸ್ ಕಂಪ್ಲೀಟೆಡ್ ಎ ಡಿಗ್ರಿ. ಇಟ್ ಸೀಮ್ಸ್ ಆ ವಯಸ್ಸಿನಲ್ಲಿ ಆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ ಮೊದಲ ಲೇಡಿ ಆಗಿರ್ತಾಳೆ ಅವರು ವಿಲೇಜ್ ಹಳ್ಳಿಯಲ್ಲಿ. ಅದಕ್ಕೆ ಅವ್ರ ಅಪ್ಪ ಅಮ್ಮಗೆ ತುಂಬ ಖುಷಿಯಾಗುತ್ತೆ. She eventually did an MA in Sanskrit and then B.Ed also. ಸೊ ಅದಾದಮೇಲೆ ಅಗೇನ್ ಫರ್ದರ್ ಸ್ಟಡಿ PG ಕೋರ್ಸಸ್ಗೆ ಹೋಗ್ತಾರೆ. ಮಾಸ್ಟರ್ ಆಫ್ ಆರ್ಟ್ಸ್ ಇನ್ ಸ್ಯಾನ್ಸ್ಕ್ರಿಟ್ನ ತೊಗೊತಾರೆ, ಅಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಕರೀತಾರೆ, MA ಅಂದರೆ. ಅದನ್ನು ಓದಾದಮೇಲೆ ಅವರು B.Ed, ಬ್ಯಾಚುಲರ್ ಇನ್ ಎಜುಕೇಷನ್ನ ಮಾಡ್ತಾರೆ. ಸೊ ಆಲ್ ದಿಸ್ ಶಿ ವಿಲ್ ಕಂಪ್ಲೀಟ್, ಎಜುಕೇಷನ್ನಲ್ಲೂ ಸಹ ಮುಂದುವರೆದು ಇಷ್ಟು ಎಜುಕೇಷನ್ಸ್ನ ಪಡ್ಕೊತಾರೆ ಅವರು. ಇನ್ ಸ್ಪೈಟ್ ಆಫ್ ದೀಸ್ ಅಚೀವ್ಮೆಂಟ್ಸ್, ದ ಜಾಬ್ ಆಫರ್ಸ್ ದಟ್ ಕೇಮ್ ಇನ್ ವೇರ್ ಓನ್ಲಿ ಅ ಟೆಂಪ್ರವರಿ ಆ್ಯಂಡ್ ಜೂನಿಯರ್ ಲೆವೆಲ್ ಪೊಸಿಷನ್. ಇಷ್ಟು ಅಚೀವ್ಮೆಂಟ್ ಆದಮೇಲೂ ಸಹ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಬರುತ್ತೆ, ಕೆಲಸಕ್ಕೆ ಸೇರ್ಕೊಳ್ಳೋಕೆ ಆಪರ್ಚುನಿಟಿ ಬರುತ್ತೆ, ಆದರೆ ಅವೆಲ್ಲ ತುಂಬ ಜೂನಿಯರ್ ಲೆವೆಲ್, ಅಂದರೆ ಅವ್ರು ಓದಿರೋ ತಕ್ಕಂಗೆ ಕೆಲಸ ಸಿಗ್ತಿರಲಿಲ್ಲ. ಸೊ ಶಿ ವಾಸ್ ನಾಟ್ ಹ್ಯಾಪಿ ಅಬೌಟ್ ದಟ್. ಟೆಂಪ್ರವರಿ ಆಗಿರುತ್ತೆ, ಪರ್ಮನೆಂಟ್ ಆಗ್ತಿರಲಿಲ್ಲ, ಹಾಗಾಗಿ ಶಿ ವಾಸ್ ನಾಟ್ ಗೋಯಿಂಗ್ ಫಾರ್ ದಟ್ ಟೈಪ್ ಆಫ್ ಜಾಬ್ಸ್. Inspired a love for mountains, Bachendri decided to apply to the Nehru Institute of Mountaineering, Uttarakashi for a basic mountaineering course. ಮೊದಲೇ ಅವಳಿಗೆ ಬೆಟ್ಟ ಹತ್ತೋದು ಅಂದರೆ ತುಂಬ ಇಷ್ಟ ಇತ್ತು. ಆ ಕಾರಣಕ್ಕೆ ಏನು ಮಾಡ್ತಾಳೆ ಅವಳು, ಕೆಲಸ
ಗೋಜಿಗೆ ಹೋಗೋದಿಲ್ಲ. ಶಿ ವಿಲ್ ಗೋ ಫಾರ್ ಅ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್, ಉತ್ತರಾಕಾಶಿಯಲ್ಲಿ ಬರುವಂಥ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದು. ಬೆಟ್ಟ ಹತ್ತೋದಕ್ಕೆ ಅಂತ ಒಂದು ಇನ್ಸ್ಟಿಟ್ಯೂಟ್ ಇರುತ್ತೆ, ಯಾಕಂದರೆ ಹಾಗೆ ಸುಮ್ಮನೆ ಹತ್ಕೊಂಡು ಹೋಗೋದಕ್ಕಾಗಲ್ಲ, ಟ್ರೈನ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಶಿ ವಿಲ್ ಗೋ ಫಾರ್ ಅ ಬೇಸಿಕ್ ಸ್ಟಾರ್ಟಿಂಗ್ ಏನು ಕಲಿಬೇಕು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಅಂತ ಶಿ ವಿಲ್ ಟೇಕ್ ಅ ಕೋರ್ಸ್ ದೇ. ಶಿ ವಾಸ್ ಜಡ್ಜ್ಡ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕೋರ್ಸ್. ಆ ಕೋರ್ಸಲ್ಲಿ ಆ ಟೈಮಲ್ಲಿ ಅವಳನ್ನು ಚೆನ್ನಾಗಿ ಮಾಡ್ತಾಳೆ, ಬೆಸ್ಟ್ ಸ್ಟೂಡೆಂಟ್, ಲಾಯಕ್ಕಾಗಿದ್ದಾಳೆ ಅವಳು ಬೆಟ್ಟ ಹತ್ತೋದಕ್ಕೆ ಅಂತ ಎಲ್ಲ ಅಲ್ಲೆಲ್ಲ ಹೆಸರು ಮಾಡ್ಕೊತಾಳೆ. ಆ್ಯಂಡ್ ಮಚ್ ಟು ಸರ್ಪ್ರೈಸ್ ಹರ್ ಸರ್ಪ್ರೈಸ್ ವಾಸ್ ಮಾರ್ಕ್ ಡೌನ್ ಎಸ್ ಎವರೆಸ್ಟ್ ಮೆಟೀರಿಯಲ್. ಸೊ ಅಷ್ಟೇ ಅಲ್ಲ, ಅವಳು ಅವಳಿಗೆ ಆಶ್ಚರ್ಯ ಆಗಬೇಕು ಅನ್ನೋ ಥರ ಬೇರೆಯವರೆಲ್ಲ ಅವಳನ್ನು ಎವರೆಸ್ಟ್ ಮೆಟೀರಿಯಲ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ಬೆಟ್ಟ ಮೌಂಟ್ ಎವರೆಸ್ಟ್ನ ಹತ್ತೋದಕ್ಕೆ ಇವಳು ಒಳ್ಳೆ ಚೆನ್ನಾಗಿದ್ದಾಳೆ, ಕೆಲಸ ಮಾಡ್ತಾಳೆ, ನಿಜವಾಗ್ಲೂ ಬೆಟ್ಟ ಹತ್ತುತ್ತಾಳೆ ಅಂತ ಅವಳನ್ನು ಒಂದು ಹೆಸರು ಕೊಡ್ತಾರೆ. ಶಿ ಕಂಪ್ಲೀಟೆಡ್ ಅರ್ ಅಡ್ವಾನ್ಸ್ಡ್ ಮೌಂಟೇನಿಯರಿಂಗ್ ಕೋರ್ಸ್ ಟು ವಿತ್ ದ ಫ್ಲೈಯಿಂಗ್ ಕಲರ್ಸ್ ದೆ. ಸೊ ಅದಾದಮೇಲೆ ಬೇಸಿಕ್ ಆದಮೇಲೆ ಅಗೇನ್ ಮುಂದೆ ಅಡ್ವಾನ್ಸ್ಡ್ ಮೌಂಟೇನಿಯರಿಂಗ್ ಇನ್ನು ಡಿಫಿಕಲ್ಟ್ ಆಗಿರೋ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾಳೆ. ಅದರಲ್ಲೂ ವಿತ್ ದ ಫ್ಲೈಯಿಂಗ್ ಕಲರ್ಸ್ ಅಲ್ಲೂ ಸಹ ರ್ಯಾಂಕ್ ಹೋಲ್ಡರ್ ಆಗಿ ಅವಳು ಮುಂದೆ ಬರ್ತಾಳೆ. ಬಚೇಂದ್ರಿ ಕ್ಲೈಮ್ ದ ಗಂಗೋತ್ರಿ, ಅದು ಒಂದು ಮೌಂಟೇನು ಗಂಗೋತ್ರಿ ಅಂತ. ಇಟ್ ಈಸ್ ಅರೌಂಡ್ 6672 ಮೀಟರ್ ಇರುತ್ತೆ. ಫೀಟ್ ಲೆಕ್ಕದಲ್ಲಿ ಹೋಗಬೇಕು ಅಂದರೆ 21,900 ಫೀಟ್ ಇರುತ್ತೆ. ಅಂಥದ್ದನ್ನು ಅವರು ಕ್ಲೈಮ್ ಮಾಡ್ತಾರೆ. ಆ್ಯಂಡ್ ರುಡ್ಗರಿಯಾ, ಇಟ್ ಈಸ್ 5819 ಮೀಟರ್, ಫೀಟ್ ಲೆಕ್ಕದಲ್ಲಿ 19,091 ಫೀಟ್ನ ಅವರು ಹತ್ತುತ್ತಾರಂತೆ. ಇನ್ ಅನ್ ಅಡ್ವಾನ್ಸ್ಡ್ ಕ್ಯಾಂಪ್ 1982 ಡ್ಯೂರಿಂಗ್ ಅ ಟೈಮ್ ಆ್ಯಟ್ NIM. ಇಲ್ಲಿ NIM ಅಂದರೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಕೋರ್ಸಲ್ಲಿ ಅಡ್ವಾನ್ಸ್ಡ್ ಅಡ್ವಾನ್ಸ್ಡ್ ಕ್ಯಾಂಪಿಗೆ ಹೋದಾಗ ಈ ಎರಡು ಬೆಟ್ಟವನ್ನು ಆ್ಯಸ್ ಎನ್ ಫೈನಲ್ ಎಕ್ಸಾಂಪಲ್ಸ್ ಅಥವಾ ಎಕ್ಸಾಮ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಬೆಟ್ಟ ಹತ್ತಿ ಅವರು ತೋರಿಸ್ಬೇಕಾಗತ್ತೆ, ವಿ ಆರ್ ಫಿಟ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅಲ್ಲಿ. Have you got it? Have you understood till here? Yeah. Next, in the 5th para, her mentor, Brigadier Gyan Singh. Mentor ಅಂದರೆ ಇಲ್ಲಿ ಅವರ ಟೀಚರ್, ಯಾರ ಟೀಚರು? ಬಚೇಂದ್ರಿ ಪಾಲ್ ಅವರ ಟೀಚರು, ಬ್ರಿಗೇಡಿಯರ್ ಜ್ಞಾನ್ ಸಿಂಗ್ ಅಂತ. ದ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ NAF came to Uttarakashi in February 1983 to run an adventure course for teachers at NIM. That is ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗರಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಂತ ಬರ್ತಾರೆ, ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಂತ ಬಂದು ಫೆಬ್ರವರಿ 1983ಯಲ್ಲಿ ಈ ಸ್ಟಾರ್ಟೆಡ್ ಡೂಯಿಂಗ್ ಒನ್ ಕ್ಯಾಂಪ್ ದೆ. ಈ ಸೆಲೆಕ್ಟೆಡ್ 7 ಲೋಕಲ್ ಎಜುಕೇಟೆಡ್ ವಿಮೆನ್ಸ್ ದೆ. ಅವರು ಅಲ್ಲಿ ಉತ್ತರಾಕಾಶಿಯಲ್ಲೇ ಒಂದು 7 ಮೆಂಬರ್ಸ್ನ ಲೋಕಲ್ ಅಲ್ಲೇ ನೆಲೆಸಿರುವಂಥ ಎಜುಕೇಟೆಡ್ ವಿಮೆನ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಇನ್ಕ್ಲೂಡಿಂಗ್ ಬಚೇಂದ್ರಿ ವಾಸ್ ಫಾರ್ ಸ್ಕಾಲರ್ಶಿಪ್ ದೆ. ಅವ್ರಿಗೆಲ್ಲ ಸ್ಕಾಲರ್ಶಿಪ್ಗೆ ಅಂತ ಚೂಸ್ ಮಾಡ್ಕೊತಾರೆ. ಸ್ಕಾಲರ್ಶಿಪ್ ಅಂದರೆ ಎಕ್ಸ್ಟ್ರಾ ಮನಿ ಕೊಟ್ಟು ಅವ್ರನ್ನ ಓದಿಸೋದಕ್ಕೆ, ಟ್ರೈನಿಂಗ್ ಮಾಡೋದಕ್ಕೆ ಕರೆಸ್ಕೊಳ್ಳುವಂಥದ್ದು. ಭಾಗೀರಥಿ 7 Sisters Adventure Club was set up by him after he came to know through Bachendri Pal that the poor could use their mountaineering skill to make a living. So ಅವ್ರಿಗೆ ಈ ಬಚೇಂದ್ರಿ ಪಾಲ್ ಅವ್ರ ಬಗ್ಗೆ ಅಥವಾ ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ಈ ಸ್ಟಾರ್ಟೆಡ್ ಅ ಕ್ಲಬ್, ಒಂದು ಕ್ಲಬ್ನ ಶುರು ಮಾಡ್ತಾರೆ, ಭಾಗೀರಥಿ 7 Sisters Club ಅಂತ, ಅಡ್ವೆಂಚರ್ ಕ್ಲಬ್ ಅಂತ. ಫ್ರಮ್ ದ್ಯಾಟ್ ಶಿ ಸ್ಟಾರ್ಟೆಡ್ ಗೆಟಿಂಗ್ ಪುವರ್ ಪೀಪಲ್ಸ್ಗೆ ಒಳ್ಳೆಯದಾಗುತ್ತೆ ಇದನ್ನು ಮಾಡೋದ್ರಿಂದ ಅಂತೇಳಿ ಬಚೇಂದ್ರಿ ಪಾಲ್ನ ಸೇರಿಸ್ಕೊಂಡು ಇನ್ನು ಮಿಕ್ಕಿದವ್ರಿಗೂ ಸಹ ಮೌಂಟೇನಿಯರಿಂಗ್ ಸ್ಕಿಲ್ನ ಕಲಿಸ್ಕೊಡ್ತಾರೆ. ಟು ಮೇಕ್ ಅ ಲಿವಿಂಗ್, ಅದರಿಂದ ಅವ್ರ ಜೀವನವೂ ಸಂಪಾದನೆ ಆಗುತ್ತೆ, ಜೀವನಕ್ಕೂ ಸಂಪಾದನೆ ಆಗುತ್ತೆ, ದೇ ಕ್ಯಾನ್ ಲಿವ್ ಫ್ರಮ್ ದ್ಯಾಟ್ ಅಂತೇಳಿ ದೇ ಸ್ಟಾರ್ಟೆಡ್ going with the adventure club, it seems. Got it? Have you understood till here? Hope you have understood. Okay. This was a unique organization of girls and women to help other girls to find adventure. ಇದೊಂದು ಯೂನಿಕ್ ಅಂದರೆ ಒಂದು ಡಿಫ್ರೆಂಟ್ ಅಥವಾ ಒಂದು ಒಂದು ಸಂಸ್ಥೆ ಆಗಿರುತ್ತೆ, ಎಸ್ಪೆಷಲಿ ಗರ್ಲ್ಸ್ ಆ್ಯಂಡ್ ವುಮೆನ್ಸ್ಗೆ ಹೆಲ್ಪ್ ಮಾಡೋದಕ್ಕೆ, ಫೈಂಡ್ ಅಡ್ವೆಂಚರ್ ಮಾಡೋದಕ್ಕೆ. ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದ ಮಾನಿಟರಿ ವರೀಸ್ ಆಫ್ ಟ್ರೈನ್ಡ್ ಗರ್ಲ್ಸ್ ಆ್ಯಂಡ್ ವಿಮೆನ್ಸ್ ಡೇ. ಯಾರಿಗೆ ಆಸಕ್ತಿ ಇರುತ್ತೋ ಬೆಟ್ಟ ಹತ್ತೋದಕ್ಕೆ ಅಂತ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಮಾನಿಟರಿ ವರೀಸ್ ಅಂದರೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಏನೇನೋ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕಾಗತ್ತೆ, ಅದನ್ನೆಲ್ಲ ಕೊಡೋದಕ್ಕೆ ಮುಂದೆ ಬರ್ತಾರೆ, ಗರ್ಲ್ಸ್ ಆ್ಯಂಡ್ ವಿಮೆನ್ಸ್ಗೆ ಎಸ್ಪೆಷಲಿ. Bachendri, whose family was under economic pressure, became an instructor here and reduced their financial
ಬರ್ಡನ್. ಸೊ ಬಚೇಂದ್ರಿ ಪಾಲ್ ಅವ್ರಿಗೂ ಸಹ ಅವ್ರ ಫ್ಯಾಮಿಲಿಯಲ್ಲಿ ಎಕನಾಮಿಕ್ ಪ್ರೆಷರ್ ಇರುತ್ತೆ. ಎಕನಾಮಿಕ್ ಅಂದರೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಆ ಟೈಮಲ್ಲಿ ಇವರು ಒಂದು ಇನ್ಸ್ಟ್ರಕ್ಟರ್ ಆಗಿ ಸೇರಿಕೊಂಡು ಎಸ್ ಐ ವಿಲ್ ಡೂ ಅಂತೇಳಿ ಅವ್ರಿಗೆ ಸಪೋರ್ಟ್ ಸಿಕ್ಕಿರೋದ್ರಿಂದ ದೇ ಸ್ಟಾರ್ಟೆಡ್ ಮೂವಿಂಗ್ ಆನ್ ವಿತ್ ದ ಮನಿ ವಿಚ್ ವಾಸ್ ಬೀನ್ ಗಿವನ್ ಫಂಡೆಡ್ ಬೈ ದ ಅಡ್ವೆಂಚರ್ ಕ್ಲಬ್ ಇಟ್ ಸಿಮ್ಸ್. ಅಲ್ಲಿಂದ ಸ್ವಲ್ಪ ಫೈನಾನ್ಷಿಯಲಿ ಅವ್ರಿಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಶಿ ಸ್ಟಾರ್ಟೆಡ್ ಗೆಟಿಂಗ್ ಮನಿ ಫ್ರಮ್ ಡೈರೆಕ್ಟ್ಲಿ ಫ್ರಮ್ ದ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ಸೋ ಫಾರ್ ಲಿವಿಂಗ್ ಆ್ಯಂಡ್ ದ ಸ್ಕಾಲರ್ಶಿಪ್ ಸಿಗ್ತಿರೋ ಕಾರಣ ಅವ್ರ ಫ್ಯಾಮಿಲಿಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಅವಳಿಗೂ ಸಹಾಯ ಮಾಡಿಕೊಂಡು ದೇ ಸ್ಟಾರ್ಟೆಡ್ ಗೋಯಿಂಗ್ ಆನ್ ವಿತ್ ದ ಕ್ಲೈಂಬಿಂಗ್ ಟ್ರೈನಿಂಗ್ ಆಫ್ ದ ಮೌಂಟ್ ಎವರೆಸ್ಟ್ ಇಟ್ ಸಿಮ್ಸ್. Have you understood till here? Hope you have understood. So let us just recall it. So Bachendri Pal was the first woman to climb the Mount Everest. She was born in the year 1954 at Nakri, a small village in Garhwal, Himalayas. So her father was a tradesman there, border tradesman there. He used to supply of wheat flour and rice to the Tibet mules with the help of mules, horses and goats there. So she was a rebellious child, so she was loving wandering in the snow-clad Garhwal Himalayas there. She was dreaming of flying in the aeroplanes and all, and she used to meet famous people and all there. Once in a school, when they had been to the trip there, she wanted to spend whole night in the mountain around 4,000 meter there. The whole night gave her a best experience there. From there she started doing an adventure through in the mountains and all. In the year 13, when she was a 13-year, her school was completed. Then the people started saying let her go with the helping hand with the mother there, but parents were interested to send for further education. They started sending her to the college also. She completed BA, she completed MA in Sanskrit and also a BEd in education she got there. So from then she started searching for a job, but it was not a satisfactory. So she started applying for the training course in the Nehru Institute of Mountaineering in Uttarakashi, where she took a basic course there. From there she started getting a good name, and she was given the title Everest Material. And then she started going with the advanced mountaineering course also. There she started completing a training program of Gangotri and Rudgarya, where she wanted to climb and show that she is a very good material of climbing the Everest there. So she took help of the Brigadier Gyan Singh mentor, and from there she started getting training to climb, and she was being selected for the 7 peoples were selected there. They gave the name as a Bhagirathi 7 Sister Adventure Club, where the club started providing a scholarship. With the help of a scholarship, she started getting money not only for her training, but also her family needs were also fulfilled, and also family helped her to go for the training there. Got it? Till here I have completed. Hope you have understood. Let us wait for the next video. Thank you.